ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ತೊಟ್ಲು ಪೂಜೆ ಇದೆ, ಸೊ ಅದಕ್ಕೋಸ್ಕರ ತೊಟ್ಲು ಪೂಜೆನ ಸ್ಟಾರ್ಟ್ ಮಾಡ್ತಿದ್ದೀವಿ. ತೊಟ್ಲು ತಂದಿಟ್ಟಿದ್ದೀವಿ ಆ್ಯಂಡ್ ಖಾಲಿ ಇಡಬಾರ್ದು ಅಂತ ಒಳಗಡೆ ಗೊಂಬೆ ಇಟ್ಟಿದ್ದೀವಿ. ಖಾಲಿ ತೊಟ್ಲು ಇರಬಾರ್ದು ಆ್ಯಂಡ್ ಯಾರಾದರೂ ಬೈ ಮಿಸ್ಟೇಕಾಗಿ ತೂಗಿದ್ರೂ ಖಾಲಿ ತೊಟ್ಲು ತೂಗಬಾರ್ದು ಅಂತ ಇದು ಮಾಡಿದ್ರು. ಸ್ಕ್ರೂ ಅಲ್ಲಿ ಇದು ಒಂದು ಕರೆಕ್ಟಾಗಿ ಸಿಕ್ಕಿತ್ತು ಆ್ಯಂಡ್ ಈ ಕಡೆ ಸಿಗಿರಲಿಲ್ಲ. ಬೇರೆ ಯಾವುದೋ ಸ್ಕ್ರೂ ನಾವು ತಂದುಬಿಟ್ಟು ಇದನ್ನು ಅಡ್ಜಸ್ಟ್ ಮಾಡಿಬಿಟ್ವಿ. ಬಿಕಾಸ್ ಇದು ನಮ್ಮದಲ್ಲ, ಇದು ಪಕ್ಕದ ಮನೆಯಿಂದ ತಂದಿರೋದು. ನಮ್ಮದು ದೊಡ್ಡಮ್ಮನೇ ಆಗಬೇಕು, ಅವ್ರ ಮನೇಲಿತ್ತು, ಸೊ ಅದು ತಂದಿರೋದು. ಅದಾದಮೇಲೆ ಮನೆ ಫುಲ್ ಮೆಸ್ ಆಗಿಬಿಟ್ಟಿದೆ ನೋಡಿ. ಎಲ್ಲ ಪ್ರಿಪ್ರೇಷನ್ ಸ್ವಲ್ಪ ಸ್ಟಾರ್ಟ್ ಆಗೋದಿದೆ. ಆ್ಯಂಡ್ ಅವಳು ಕೂಡ ರೆಡಿ ಆಗ್ತಿದ್ದಾಳೆ ಎಣ್ಣೆ ಸ್ನಾನ ಮಾಡ್ಕೊಂಡ್ಬಿಟ್ಟು. ಆ್ಯಂಡ್ ನಾನು ಕೂಡ ನೀರಿಟ್ಟಿದ್ದೀನಿ, ಬಿಸಿ ನೀರು. ನಾನು ಸ್ನಾನ ಮಾಡ್ಕೊಂಡು ಬರಬೇಕು ಇವಾಗ. ಫೈನಲಿ ನಂದು ಸ್ನಾನ ಎಲ್ಲ ಆಯಿತು. ಇವಾಗ ಬಂದೆ ಆ್ಯಂಡ್ ಸ್ವಲ್ಪ ರೆಡಿ ಆಗೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಆ್ಯಂಡ್ ಜಸ್ಟ್ ಏನು ಗ್ರ್ಯಾಂಡ್ ಮಾಡ್ತಿಲ್ಲ, ಜಸ್ಟ್ ತೊಟ್ಲು ಪೂಜೆ ಮಾಡಿಬಿಟ್ಟು ಅಕ್ಕಪಕ್ಕದವ್ರಿಗೆ ಒಂದು 10-15 ಜನ ಕರಿತೀವಿ ಅಷ್ಟೇ. ಅದು ಬಿಟ್ಟರೆ ಜಾಸ್ತಿ ಏನು ಗ್ರ್ಯಾಂಡ್ ಇಲ್ಲ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಆಗ್ತಿರೋದು. ಬಿಕಾಸ್ ಏನಕ್ಕಂತಂದರೆ ತೊಟ್ಲು ಪೂಜೆ ಮಾಡಿದ್ಮೇಲೆ ತುಂಬ ಜನ ಬಂದುಬಿಟ್ರು. ಬಂದಾದಮೇಲೆ ಯಾರಿಗೂ ವೀಡಿಯೋ ಮಾಡೋದಾಗಲಿ ಅಥವಾ ಯಾರಿಗೂ ಟೈಮ್ ಇರಲಿಲ್ಲ. ಇವನ್ ನಾನು ತೊಟ್ಲು ಪೂಜೆ ಮಾಡಿಸ್ಕೋಬೇಕಿತ್ತಲ್ವ, ನಾನು ಮತ್ತು ಬೇಬಿ. ಸೊ ಅದಕ್ಕೋಸ್ಕರ ನನಗೆ ಆ ಗದ್ದಲಲ್ಲಿ ನನಗೆ ಅಷ್ಟೊಂದು ಇದಾಗಲಿಲ್ಲ, ಫ್ಲ್ಯಾಶ್ ಆಗಲಿಲ್ಲ. ಸೊ ಹಂಗಂತ ಯಾರೂ ಕೂಡ ಮಾಡಲಿಲ್ಲ. ನನಗೆ ಯಾರಿಗಾದರೂ ಹೇಳಬೇಕು ಅಂತಂದರೆ ನನಗಷ್ಟು ತಲೆಯಲ್ಲಿ ಬರಲಿಲ್ಲ. ಸೊ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಕಂಪ್ಲೀಟಾಗಿ. ಬಟ್ ಇಟ್ಸ್ ಓಕೆ. ನಾನು ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಮತ್ತು ಪ್ರೊಸೀಜರ್ಸ್ ಕೆಲವೊಂದು ಪ್ರೊಸೀಜರ್ಸ್ ಎಲ್ಲ ಮುಗಿಸ್ಕೊಂಡು ನಾನು ಫೈನಲಿ ನನ್ನ ಮನೆಗೆ ಬಂದಿದ್ದೀನಿ. ಆ್ಯಂಡ್ ಆಫ್ಟರ್ 3 ಮಂತ್ಸ್ ಆದಮೇಲೆ, ಓಕೆ, ಡೆಲಿವರಿ ಆಗಿ ನಾನು 3 ಮಂತ್ಸ್ ಆದಮೇಲೆ ನನ್ನ ಮನೆಗೆ ಬಂದಿರೋದು. ಸೊ 3 ಮಂತ್ಸಲ್ಲಿ ನನ್ನ ಮನೇಲಿ ಏನೇನು ಚೇಂಜಸ್ ಆಗಿದೆ, ಯಾವ ಥರ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ. ಆ್ಯಂಡ್ ತುಂಬ ಡಸ್ಟ್ ಸಾಮಾನ್ಯ ಎಲ್ಲ, ಬಿಕಾಸ್ ಏನಕ್ಕಂತಂದರೆ ನಾನು ಆಲ್ರೆಡಿ ಹೇಳಿದ್ದೆ ಓಲ್ಡ್ ವೀಡಿಯೋಸಲ್ಲಿ, ನನ್ನ ಡೆಲಿವರಿ 7 ಮಂತಲ್ಲಿ ಪ್ರೀ ಮೆಚ್ಯೂರ್ ಡೆಲಿವರಿ ಆಗಿರೋದ್ರಿಂದ ನನಗೆ ಕ್ಯಾಜುವಲ್ ಆಗಿ ಲೇಬರ್ ಪೇನ್ ಬಂದಿತ್ತು. ಸೊ ಕ್ಯಾಜುವಲ್ ಆಗಿ ಬಂದಿರೋದ್ರಿಂದ ಅದು ಲೇಬರ್ ಪೇನ್ ಅಂತ ಗೊತ್ತಿರಲಿಲ್ಲ. ಸೊ ಕ್ಯಾಜುವಲ್ ಆಗಿ ನನ್ನ ಪೇನ್ ಸ್ಟಾರ್ಟ್ ಆಗಿತ್ತು. ಏನೋ ಇರ್ಬೋದು 7 ಮಂತಲ್ಲಿ ಏನು ಲೇಬರ್ ಪೇನ್ ಬರುತ್ತಂತ ನಾನು ಹಾಸ್ಪಿಟ್ಲಿಗೆ ಹೋದೆ. ಬಟ್ ಹಾಸ್ಪಿಟ್ಲಿಗೆ ಹೋದವಳು ಆ ಕಡೆ ಡೆಲಿವರಿ ಮಾಡ್ಕೊಂಡು ಆ ಕಡೆ ಅಮ್ಮನ ಮನೆಗೆ ಹೋಗಿಬಿಟ್ಟೆ. ಅದಾದಮೇಲೆ ನಾನು ಈ ಕಡೆ ಬರೋಕ್ಕೆ ಆಗಲಿಲ್ಲ. ಸೊ ಎಲ್ಲ ಯಾವ ಥರ ಮೆಸ್ ಇತ್ತು, ಸೊ ಅದೇ ಥರ ಇದೆ. ಆ್ಯಂಡ್ ಮಾನಿಗೆ ಕೂಡ ಇಲ್ಲಿರಲಿಲ್ಲ. ಸೊ ಅದಕ್ಕೋಸ್ಕರ ಏನಾಗಿತ್ತು ಅಂತಂದರೆ, ಈಗ ಅವರಿದ್ದರೂ ಕೂಡ ಗಂಡ್ಮಕ್ಳು ಅಷ್ಟು ಮೇಂಟೈನ್ ಮಾಡೋಕ್ಕಾಗಲ್ಲ. ಗಂಡ್ಮಕ್ಳು ಯಾವ ಥರ ನಾವು ಹೆಣ್ಮಕ್ಳು ಮಾಡ್ತೀವಲ್ಲ ಆ ಥರ ಮೇಂಟೈನ್ ಮಾಡೋಕ್ಕಾಗಲ್ಲ. ಹಂಗಂತ ಅವರು ಇಷ್ಟು ದೊಡ್ಡ ಮನೆಯಲ್ಲಿ ನಿನ್ನಿಲ್ಲ ಅಂದರೆ ನಾನೆಲ್ಲಿರಲಿ ಅಂತ ಅವರು ಇರಲಿಲ್ಲ. ಸೊ 3 ಮಂತ್ಸಲ್ಲಿ ನಮ್ಮ ಮನೆ ಹಾಲತ್ ಭಾಳ ಅಂದರೆ ಭಾಳ ತುಂಬ ಕೆಟ್ಟೋಗ್ಬಿಟ್ಟಿದೆ. ಎಲ್ಲ ನಾನು ಮಾಡಬೇಕು ಅಂತಂದರೆ ಕರೆಕ್ಟಾಗಿ ನಾನು ಕಂಟಿನ್ಯೂ ಆಗಿ ಮಾಡಿದೆ ಅಂತಂದರೆ 2 ಡೇಸ್ ಹೋಗುತ್ತೆ. ಬಟ್ ನಾನು ಗ್ಯಾಪ್ ಕೊಟ್ಟು ಮಾಡಿದೆ ಅಂತಂದರೆ ಅಪ್ರಾಕ್ಸಿಮೇಟ್ ಏನಿಲ್ಲ ಅಂತಂದರೆ 1 ವಾರ ಹೋಗುತ್ತೆ ಕಂಪ್ಲೀಟಾಗಿ ನಾನು ರೀಸೆಟ್ ಮಾಡಬೇಕು ಅಂತಂದರೆ. ಏನಕ್ಕಂತಂದರೆ ಇವಾಗ ನಾನು 3 ಮಂತ್ಸಲ್ಲಿ ಡೆಲಿವರಿ ಆಗಿದೆಯಲ್ಲ, ನಮ್ಮಮ್ಮ ಅಂತಿದ್ದಾರೆ, ಕಂಟಿನ್ಯೂ ಮಾಡೋಕ್ಕೆ ಹೋಗ್ಬೇಡ, ಬಿಕಾಸ್ ನಿನಗೂ ರೆಸ್ಟ್ ಬೇಕು. ಬಿಕಾಸ್ ಬೇಬಿ ನೈಟ್ ಫುಲ್ ಎಚ್ಚರ ಇರ್ತಾಳೆ, ಮಾರ್ನಿಂಗ್ ಮಲಗೋದು ಅವಳು. ಸೊ ನೀನು ಮಾರ್ನಿಂಗ್ ರೆಸ್ಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನೀನು ಕಂಟಿನ್ಯೂ ಮಾಡೋಕ್ಕೆ ಹೋಗ್ಬೇಡ, ಎಷ್ಟಾಗುತ್ತೆ ಅಷ್ಟು ಮಾಡ್ಕೊ, ಡೈಲಿ ಸ್ವಲ್ಪ ಮಾಡಿಸ್ಕೊ ಅಂತಂದರೆ ಸೊ ಅದೇ ಪ್ರಕಾರ ಮಾಡ್ತೀನಿ. ಆ್ಯಂಡ್ ಇವಾಗ ಇವಳು ಇಲ್ಲಿ ಏನು ಅಂದ್ಕೊಳ್ಬೇಡಿ, ಫುಲ್ ಮೆಸ್ ಆಗಿಬಿಟ್ಟಿದೆ. ಸೊ ಹಾಲ್ ಸ್ವಲ್ಪ ನಾನು ಡಸ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಲಿಂದು. ಸೊ ಬೆಡ್ರೂಮ್ ಹಾಲ್ ಅಂತ ನೋಡು, ಬೆಡ್ರೂಮ್ದೆಲ್ಲ ಡಸ್ಟಿಂಗ್ ಎಲ್ಲ ಕ್ಲೀನ್ ಡಸ್ಟ್ ಅಷ್ಟೇ ಕ್ಲೀನ್ ಮಾಡ್ಕೊಂಡಿರೋದು, ಮತ್ತೇನು ನಾನು ಇಲ್ಲಿ ಚೇಂಜಸ್ ಮಾಡಿಲ್ಲ. ಆ್ಯಂಡ್ ಇವಳು ನೈಟ್ ಎಲ್ಲ ಎಚ್ಚರ ಇದ್ಲು. ಓಕೆ, ನೈಟ್ ಎಲ್ಲ ಎಚ್ಚರ ಇದ್ಲು, ಇವಾಗ ಮಲಗಿದ್ದಾಳೆ. ಹೌದು, ಡೇ ಟೈಮಲ್ಲಿ ಹುಟ್ಟಿದವರು ನೈಟ್ ಎಚ್ಚರ ಇರ್ತಾರೆ, ಮಾರ್ನಿಂಗ್ ಮಲಗ್ತಾರಂತೆ. ಸೊ ಅವಳು ಮಲಗಿದೆ. ಆ್ಯಂಡ್ ಸಾರಿ, ನಾನು ಅವಳ ಹೆಸರು ಅಪ್ಡೇಟ್ ಮಾಡೋದು ಮರೆತುಬಿಟ್ಟೆ. ಅವಳ ಹೆಸರು ನಾವು ಇಟ್ಟಿರೋದು ಶರಣ್ಯ ಅಂತ. ಬಿಕಾಸ್ ಹೌದು, ಶರಣ್ಯ ಅಂತ ಏನಕ್ಕೆ ಇಟ್ಟಿದ್ದೀವಿ ಅಂತಂದರೆ, ಫಸ್ಟ್ ಆಫ್ ಆಲ್ ಅವಳು ಸೋಮವಾರ ಹುಟ್ಟಿರೋದು. ಸೊ ಸೋಮವಾರ ಏನಂತಂದರೆ ನಾವು ಶರಣಬಸಪ್ಪಗೆ ನಡ್ಕೊಳ್ತೀವಿ. ನಾವು ಅನ್ನೋಕ್ಕಿಂತ ಇಡೀ ಗುಲ್ಬರ್ಗ, ಬಿಕಾಸ್ ಇದು ಶರಣರ ನಾಡು ಅಂತ ಕನ್ಸಿಡರ್ ಆಗುತ್ತೆ. ಗುಲ್ಬರ್ಗ ಕನ್ಸಿಡರ್ ಆಗುತ್ತೆ. ಬಸವ ಕಲ್ಯಾಣದಲ್ಲಿ ಬಸವನ ಮೂರ್ತಿನೂ ಇದೆ. ಆ್ಯಂಡ್ ಈ ಕಡೆ ಉತ್ತರ ಕರ್ನಾಟಕದಲ್ಲೇ ಶರಣಗೆಲ್ಲ ತುಂಬ ಪಾಲಿಸ್ತಾರೆ. ಎಸ್ಪೆಷಲಿ ಗುಲ್ಬರ್ಗದಲ್ಲಿ ಶರಣಬಸಪ್ಪ ಟೆಂಪಲ್ ಅಂದರೆ ಫೇಮಸ್. ಇಂಥ ಮನೆಯಲ್ಲಿ ಶರಣಬಸಪ್ಪ ಪಾಲಿಸಲ್ಲ ಅಂತಿಲ್ಲ, ಅಷ್ಟು ಪ್ರತಿಯೊಂದು ಮನೆಯಲ್ಲೂ ಪಾಲಿಸ್ತಾರೆ. ಆ್ಯಂಡ್ ನಮ್ಮ ಮನೆ ದೇವರು ಶರಣಬಸಪ್ಪ ಆಗಿರೋದ್ರಿಂದ ಅವಳು ಸೋಮವಾರ ಹುಟ್ಟಿರೋದ್ರಿಂದ 2 ಮ್ಯಾಚ್ ಇಟ್ಬಿಟ್ಟಿದೆ. ಸೊ ಇದರಲ್ಲಿ ಏನಾಯಿತು ಅಂತಂದರೆ, ಹಾಗೆ ನೀವೆಲ್ಲ ಮೆಸ್ ಹಿಂದೆ ಎಲ್ಲ ವಿಡಿಯೋ ನೋಡ್ತಾ ಇದೆ, ಅದರಲ್ಲಿ ಏನಾಯಿತು ಅಂತಂದರೆ, ಓಕೆ, ಅಲ್ಲೇನಾಯಿತು ಅಂತಂದರೆ ಇವಾಗ ಶರಣ್ಯ ಅಂತಂತಂದರೆ ತುಂಬ ಜನ, ಶರಣಬಸಪ್ಪ ಅಂತಂದರೆ ತುಂಬ ಜನ ಏನು ಮಾಡ್ತಾರೆ, ಜೆಂಟ್ಸಲ್ಲಿ ಶರಣು, ಶರಣ್ ಕುಮಾರ್,
ಅಥವಾ ಏನಂತಾರೆ ಶರಣಬಸಪ್ಪ ಈ ಥರ ಇಟ್ಕೊಳ್ತಾರೆ. ಆ್ಯಂಡ್ ಲೇಡೀಸಲ್ಲಿ ಬಂದುಬಿಟ್ಟು ಶರಣಮ್ಮ ಒಂದೇ, ಶರಣಮ್ಮ ಬಿಟ್ಟರೆ ಮತ್ತು ಯಾವುದೂ ಹೆಸರಿರಲಿಲ್ಲ. ನಾವು ಟ್ರೆಂಡಿಂಗಲ್ಲಿ ಅಂತ ಸರ್ಚ್ ಮಾಡ್ತಿದ್ವಿ. ಓಕೆ, ಸರ್ಚ್ ಮಾಡಬೇಕಾದ್ರೆ ಲೈಕ್ ಶರಣ್ಯ ಅಂತ ಒಂದು ಆನ್ಲೈನಲ್ಲಿ ಸರ್ಚ್ ಮಾಡಬೇಕಾದ್ರೆ ಎಸ್ ಅಲ್ಲಿ ಶರಣ್ಯ ಅಂತ ನೋಡಿ, ಬಸವೇಶ್ವರ ಮತ್ತು ಬಸವಣ್ಣ ಎರಡೂ ಇರೋದು. ಸೊ ಸರ್ಚ್ ಮಾಡಬೇಕಾದ್ರೆ ಏನಾಯಿತು ಅಂತಂದರೆ ಶರಣ್ಯ ಅಂತ ಬಂದುಬಿಟ್ಟು, ಶರಣ್ಯಗೆ ಎಸ್ ಎದುರುಗಡೆ ಹಚ್ಚಿದ್ರೆ ಅದು ಶರಣ್ಯ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾವೆಲ್ಲ ಚೆಕ್ ಮಾಡ್ಕೊಂಡ್ಬಿಟ್ಟು ಫೈನಲ್ ಏನಿದೆ ಶರಣ್ಯ ಅಂತ ಫೈನಲ್ ಇದು ಮಾಡಿಬಿಟ್ವಿ. ಕಿಚನೇ ತುಂಬ ಮೆಸ್ ಆಗಿಬಿಟ್ಟಿದೆ. ಆ್ಯಂಡ್ ಮಾರ್ನಿಂಗ್ ನನಗೆ ಎಷ್ಟು ಬೇಕು ಅಷ್ಟೇ ಅವಲಕ್ಕಿನ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನಂಗೆ ಎಷ್ಟು ಪಾತ್ರೆ ಬೇಕು ಅಷ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅವರಿಗೆ ಅವಲಕ್ಕಿ ಮಾಡಿ ಟಿಫನ್ ಮಾಡಿ ಕಳಿಸಿದ್ದೀನಿ ಮಾಣಿಕವ್ರಿಗೆ. ಉಳಿದಿದ್ದೆಲ್ಲ ಹಾಗೆ ಮೆಸ್ ಇರೋದು. ಆ್ಯಂಡ್ ದೇವ್ರದ್ದು ಕೂಡ ಆಲ್ರೆಡಿ ದೀಪ ಹಚ್ಚಿ ಹೋಗಿದ್ದಾರೆ ಅವರು. ಅವರಿಗೆ ನಾನೆಲ್ಲ ಸ್ವಲ್ಪ ಏನಂತಾರಲ್ಲ ಕ್ಲೀನ್ ಮಾಡಿದ್ದೀನಿ. ಬಿಕಾಸ್ 3 ತಿಂಗಳು ಡಸ್ಟು ಒಂದೇ ದಿನಕ್ಕೆ ಎಲ್ಲ ಕ್ಲೀನ್ ಆಗೋಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಂಗಾಗ್ಬಿಟ್ಟು ನನ್ನ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಮಾಡಿಕೊಟ್ಟಿದ್ದೀನಿ. ಆಮೇಲೆ ಅವರೆಲ್ಲ ದೀಪ ಹಚ್ಬಿಟ್ಟು ಹೋದರು ಮಾಣಿಕವರು. ಇದು ಬೆಡ್ ಹಾಗೆ ಇದೆ ನೋಡಿ. ಸೊ ಫೈನಲಿ ಅವಳ ಹೆಸರು ಶರಣ್ಯ ಅಂತ ಕೂತ್ಕೊಳ್ತು ಹೆಸರು. ಸೊ ನಿಮಗೆ ಆ ಹೆಸರು ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಮ ಶರಣ್ಯ ಇಲ್ಲಿದ್ದಾಳೆ ನೋಡಿ. ಓಕೆ, ನಮ್ಮ ಶರಣ್ಯ ಮಲಗಿದ್ದಾಳೆ. ಓಕೆ, ನೈಟ್ ಎಲ್ಲ ನಮ್ಗೆ ಎಬ್ಬಿಸ್ಬಿಟ್ಟು ಇವಾಗ ಅವಳು ಮಲಗಿದ್ದಾಳೆ, ಆರಾಮಾಗಿ ಮಲ್ಕೊಂಡಿದ್ದಾಳೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಈ ಮನೆಯಲ್ಲಿ ನಾನು ಜೋಳಿಗೆ ಕಟ್ಟಬೇಕಂತಿದ್ದೀನಿ, ಬಟ್ ಮ್ಯಾಗೆ ಹ್ಯಾಂಗ್ ಮಾಡೋಕ್ಕೆ ಓಕೆ, ಮೇಲ್ಗಡೆ ಈ ಥರ ಹ್ಯಾಂಗಿಂಗ್ ಯಾವುದೂ ಇಲ್ಲ ಜೋಳಿಗೆ ಕಟ್ಟಬೇಕಂದ್ರೆ ಸೀರೆಯಿಂದ. ಸೊ ಏನು ಮಾಡಬೇಕು ಗೊತ್ತಿಲ್ಲ. ಬಟ್ ಇದು ಫ್ಯಾನಿಂದಿದೆ, ಇಲ್ಲಿ ಏನಿದೆ ಸೀರೆ ಹೋಗಲ್ಲ ಅಂತ ನಂಗೆ ಅನಿಸುತ್ತದೆ. ಸೀರೆ ಹೋಗಲ್ಲ ಅಲ್ಲಿ ಅಂತ, ಬಿಕಾಸ್ ಅದು ಫ್ಯಾನಿಂದಿರೋದು. ಇಲ್ಲೂ ಬೆಡ್ರೂಮಲ್ಲೂ ಇಲ್ಲ, ಈವನ್ ಕಿಚನಲ್ಲೂ ಇಲ್ಲ. ಸೊ ಕಿಚನ್ ಅಂತ ಬೆಡ್ರೂಮಲ್ಲೂ ಇಲ್ಲ ಮತ್ತು ಹಾಲಲ್ಲೂ ಇಲ್ಲ. ಆ್ಯಂಡ್ ಇಲ್ಲಿ ಈ ವಿಂಡೋ ಕಟ್ಟಬೇಕು ಅಂತ ಪ್ಲ್ಯಾನಿಂಗ್ ಮಾಡಿದ್ವಿ. ಬಟ್ ಇದು ವಿಂಡೋ ಹೊರಗಡೆ ಕ್ಲೋಸಿಂಗ್ ಇತ್ತು, ಆಪ್ಷನ್ ಇತ್ತು ಅಂತಂದರೆ ಒಳಗಡೆ ರಾಡು ಹೊರಗಡೆ ಕ್ಲೋಸಿಂಗ್ ಇತ್ತು ಅಂತಂದರೆ ಕಟ್ಬೋದಾಗಿತ್ತು. ಬಟ್ ಒಳಗಡೆ ಕ್ಲೋಸಿಂಗ್ ಇದೆ, ಹೊರಗಡೆ ರಾಡ್ ಇದೆ. ಸೊ ಇಲ್ಲಿ ಕಟ್ಟೋಕ್ಕಾಗಲ್ಲ. ಒಂದು ವೇಳೆ ಕಟ್ಟಿದ್ರೆ ಕ್ಲೋಸ್ ಆಗೋಲ್ಲ ವಿಂಡೋ. ಈ ವಿಂಡೋ ಮತ್ತು ಈ ಕಡೆ ಕ್ಲೋಸ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಕ್ಲೋಸ್ ಆಗಿಲ್ಲ ಅಂತಂದರೆ ಡಸ್ಟು ಮತ್ತಂದರೆ ಮಾಸ್ಕಿಟೋಸ್ ಎಲ್ಲ ಸೊಳ್ಳೆ ಎಲ್ಲ ಬಂದುಬಿಡುತ್ತೆ, ತುಂಬ ಬರುತ್ತೆ ಸಂಜೆ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೇನಾದರೂ ಒಪಿನಿಯನ್ ನಿಮ್ಮದು ಆಪ್ಷನ್ ಇತ್ತು ಅಂತಂದರೆ ಹೇಳಿ ನನಗೆ. ಆ್ಯಂಡ್ ಅವಳು ಡ್ರೆಸ್ಸು ಏನಾಗಿದೆ ಡೈಲಿ ವಿಯರ್ದು ಅಷ್ಟೇ ತಂದಿರೋದು ನಾನು. ಅವಳಿಗೇನೆ ತುಂಬ ಡ್ರೆಸ್ ಬಂದಿದೆ, ಅಲ್ಲೇ ಇಟ್ಟು ಬಂದಿದ್ದೀನಿ. ಓಕೆ, ಇದು ಸ್ವಲ್ಪ ಬೇಸಿಕ್ ಅವಳಿಗೆ ಏನು ಬರುತ್ತೆ ಅಷ್ಟು ಉಳಿದಿದ್ದೆಲ್ಲ ಅಲ್ಲೇ ಮಮ್ಮಿ ಮನೇಲಿ ಇಟ್ಕೊಂಡಿದ್ದೀನಿ, ಆಮೇಲೆ ತರಬೇಕು ಅಂತ. ಇವೆಲ್ಲ ನ್ಯಾಪೀಸು, ಮತ್ತು ಕೆಲವೊಬ್ರು ಲಂಗೋಟಿ ಅಂತ ಹೇಳ್ತಾರೆ ಹಳ್ಳಿಯವರು, ಇವೆಲ್ಲ ನ್ಯಾಪೀಸ್ ಇಂಗ್ಲೀಷಲ್ಲಿ ಹೇಳೋದು. ಆ್ಯಂಡ್ ಇದು ಅದಾದಮೇಲೆ ಇದೇನಂತಲ್ಲ ರ್ಯಾಂಪರ್ಸು, ಮತ್ತು ಅದಾದಮೇಲೆ ಕುಲಾಯಿ, ಇದಾದಮೇಲೆ ಡೈಲಿ ಕಟ್ಟೋದು. ಈ ಬ್ಯಾಗಲ್ಲಿ ಫುಲ್ ಅವಳದಿತ್ತು. ಕೆಲವೊಂದು ಐಟಮೆಲ್ಲ ತೆಗೆದಿಟ್ಟಿದ್ದೀನಿ. ನಾನು ತುಂಬ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು. ಅದಾದಮೇಲೆ ಸಂಜೆ ಡಿಮಾರ್ಟಿಗೆ ಹೋಗಿ ಕೆಲವೊಂದು ಐಟಮ್ ತೊಗೊಂಡು ಬಂದಿದ್ದಾರೆ. ನಾನು ಕೆಲವೊಂದು ಓಪನ್ ಮಾಡಿದ್ದೀನಿ, ಕೆಲವೊಂದು ದಿನ ಓಪನ್ ಮಾಡಿಲ್ಲ. ಏನು ರಿಕ್ವೈರ್ಮೆಂಟ್ ಇದೆ ಅಷ್ಟು ಮಾತ್ರ ಓಪನ್ ಮಾಡಿದೆ. ನಾರ್ಮಲಿ ಬೇಸಿಗೆಯಲ್ಲಿ ಏನಿರುತ್ತಲ್ಲ ಶೇಂಗಾ, ಅವಲಕ್ಕಿ, ಕಡಲೆಬೇಳೆ, ಅರಿಶಿನ, ಖಾರನೂ ಖಾಲಿಯಾಗಿತ್ತು, ರವೆ, ಅದಾದಮೇಲೆ ಎಣ್ಣೆ. ಓಕೆ, ಹಳ್ಳೆತ್ತಿಗೆ ಎಣ್ಣೆ ಹಚ್ಚಬೇಕಲ್ಲ, ಎಣ್ಣೆ, ಗೋಧಿ ಹಿಟ್ಟು ನಾವು ಜಾಸ್ತಿ ಆಶೀರ್ವಾದ ಗೋಧಿ ಹಿಟ್ಟು ಯೂಸ್ ಮಾಡ್ತೇವೆ. ಸಾಂಬಾರು ಪೌಡ್ರು, ಓಕೆ, ಸಾಂಬಾರು ಪೌಡ್ರು, ಪುಳಿಯೋಗರೆ ಪೌಡ್ರು, ಖಾರ, ಜೀರಿಗೆ, ಸಾಸಿವೆ. ಓಕೆ, ಅಕ್ಕಿ ಇತ್ತು, ಸೊ ಅದಕ್ಕೋಸ್ಕರ ಅಕ್ಕಿ ತರಿಸಿಲ್ಲ. ಇನ್ನು ಜೋಳದ ಹಿಟ್ಟು ರೆಡಿಮೇಟಾಗಿ ಸಿಗೋಲ್ಲ, ಜೋಳ ತಂದುಬಿಟ್ಟು ಬೀಸ್ಕೊಂಬರ್ಬೇಕು. ಇಲ್ಲ ಅಂತಂದರೆ ಮಮ್ಮಿನೇ ಜೋಳದ ಹಿಟ್ಟು ಕಳಿಸ್ಕೊಡ್ತಾರೆ. ಅದಾದಮೇಲೆ ಅವಳು ಡೈಪರ್ಸ್ ಏನಿದೆ, ಕೆಲವೊಂದು ಡೈಪರ್ಸ್ ನಾನು ಅಲ್ಲೇ ಬಿಟ್ಟಿದ್ದೀನಿ, ಅಂದರೆ ಜಾಸ್ತಿ ಅಲ್ಲೇ ಬಿಟ್ಟಿದ್ದೀನಿ. ನನಗೆ ಸ್ವಲ್ಪ ಎಷ್ಟು ಬೇಕು ಅಷ್ಟು ರಿಕ್ವೈರ್ಮೆಂಟ್ ಇದೆ ತೊಗೊಂಡ್ಬಂದಿದ್ದೀನಿ, ಮತ್ತು ಆಮೇಲೆ ತೊಗೊಂಡು ಬಂದರೆ ಆಯಿತು. ಸೊ ಫೈನಲಿ ಇಷ್ಟು ಮೆಸ್ಸಿಯಾಗಿದೆ. ಆ್ಯಂಡ್ ಸ್ವಲ್ಪ ಇದು ನಾನು ಕಸ ಅಷ್ಟೇ ಗುಡಿಸ್ಕೊಂಡಿದ್ದು, ಇನ್ನೂ ಕ್ಲೀನಿಂಗ್ ತುಂಬ ಒಂದು ವಾರ ಹಿಡಿಯುತ್ತಂತ ನನಗೆ ಫೀಲ್ ಆಗ್ತಿದೆ. ಸೊ ಕಿಚನ್ ಮಾತ್ರ 1 ಡೇ ಫುಲ್ ಕಂಪ್ಲೀಟಾಗಿ ನಾನು ಕಿಚನ್ಗೆ ಕೊಡಬೇಕಾಗತ್ತೆ.
ಬಿಕಾಸ್ ಇದು ನಮಗೆ 9 ಮಂತಲ್ಲಿದೆ ಹೋಗಬೇಕು ಅಂತ ಹಂಗೇನಿಲ್ಲ. 7 ಮಂತಲ್ಲಿ ನಾರ್ಮಲಾಗಿ ನನಗೆ ಏನಕ್ಕೋ ಪೇನ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಯಾವುದಕ್ಕೂ ಅನ್ಸುತ್ತೆ ಹಾಸ್ಪಿಟ್ಲಿಗೆ ಹೋಗಿ ಬರೋಣ, ವಿಸಿಟ್ ಮಾಡಿ ಬರೋಣ, ಡಾಕ್ಟರ್ ಕನ್ಸಲ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನ 1 ಗಂಟೆಗೆ ಹೋಗಿರೋದು. ಸೊ ಹೋದವಳು ಜಸ್ಟ್ ಅಡುಗೆ ಮಾಡ್ತಿದ್ದೆ ನಾನು ಆ ಟೈಮಲ್ಲಿ. ಅಡುಗೆ ಮಾಡಿಬಿಟ್ಟು ಅವ್ರಿಗೆ ಊಟ ಮಾಡ್ತಿದ್ದೆ, ಏನು ಪಾತ್ರೆನೂ ತೆಗ್ದಿಲ್ಲ, ಏನೂ ತೆಗ್ದಿರಲಿಲ್ಲ. ಜಸ್ಟ್ ಹಂಗೆ ಏನಕ್ಕೂ ತುಂಬ ಪೇನ್ ಆಗ್ತಿದೆ, ಒಂದು ಸತಿ ವಿಸಿಟ್ ಮಾಡೋಣ ಅಂತ ಹೋಗಿದ್ದೋಳು ಆ ಕಡೆ ಆಗಿಬಿಟ್ಟಿದ್ದೀವಿ. ಸೊ ಇವಳದು ನೈಟ್ ನನಗೆ ಗೊತ್ತು ಇವಳು ನೈಟ್ ಯಾವ ಥರ ಎಚ್ಚರ ಇರ್ತಾಳಂತ. ಬಟ್ ಮಾಣಿಕ್ ಅವರಿಗೆ ಗೊತ್ತಿಲ್ಲ, ಅವ್ರಿಗೆ ನಿನ್ನೆ ಎಕ್ಸ್ಪೀರಿಯೆನ್ಸ್ ಆಯಿತು. ಮತ್ತು ಆ ಎಕ್ಸ್ಪೀರಿಯೆನ್ಸು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಇತ್ತು ಅಂತ. ಅವರು ಒಳ್ಳೆ ಶಾಕ್ ಆಗ್ತಿದ್ದಾರೆ ಇವ್ರು ನೋಡಿಬಿಟ್ಟು, ನೈಟೆಲ್ಲ ಎಚ್ಚರೋದು ನೋಡಿ ಫುಲ್ಲು ಶಾಕ್ ಆಗ್ತಿದ್ದಾರೆ. ಏನು ಇವಳು ನಿದ್ದೆನೇ ಮಾಡೋಕ್ಕೆ ಬಿಡ್ತಿಲ್ಲ ಅಂತಿದ್ದಾರೆ. ಸೊ ಮಕ್ಕಳು ಹಂಗೆ ಇರ್ತಾರೆ. ಬಟ್ ಒಂದೇನು ಅಂತಂದರೆ ಅವಳು ಅಳ್ತಾಳೆ, ಬಟ್ ತುಂಬ ಜಾಸ್ತಿ ಅಲ್ಲ. ಓಕೆ, ತುಂಬ ಜಾಸ್ತಿ ಅಲ್ಲ, ಲಿಮಿಟಲ್ಲಿ ಅಳ್ತಾಳೆ. ನಿಜವಾಗ್ಲೂ ಹೇಳ್ಬೇಕಂತಂದರೆ ನನಗೆಲ್ಲ ನೈಟ್ ನಿದ್ದೆ ಆಗಿಲ್ಲ. ಇವಾಗ ನಾನು ಮತ್ತೆ ಸ್ವಲ್ಪ ಮಲ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಸ್ನಾನ ಮಾಡ್ತೀನಿ. ಆಮೇಲೆ ಮತ್ತೆ ಸ್ವಲ್ಪ ಕೆಲಸ ಮಾಡ್ಕೋತೀನಿ. ಎಟ್ ಎ ಟೈಮ್ ನನಗಾಗಲ್ಲ, ಬಿಕಾಸ್ ನಾನು ಇವಳಿಗೂ ನೋಡ್ಕೋಬೇಕು, ನಾನು ಮನೆ ಕೆಲಸನೂ ಮಾಡ್ಕೋಬೇಕು. ಆ್ಯಂಡ್ ನಾನು ನಿದ್ದೆ ಆಗಿರಲಿಲ್ಲ, ನಿದ್ದೆನೂ ಹೋಗಬೇಕು. ಆ್ಯಂಡ್ ಮಾರ್ನಿಂಗ್ ಊಟಕ್ಕೆ ಬರ್ತಾರೆ, ಅವರಿಗೂ ಊಟ ಅಡುಗೆ ಮಾಡಬೇಕು. ತುಂಬ ಇದೆ, ತುಂಬ ಅಂದರೆ ತುಂಬ ಕೆಲಸ ಇದೆ. ಸೊ ಅದಕ್ಕೋಸ್ಕರ 1-2 ಅವರ್ಸ್ ಮಲ್ಕೊಂಡ್ಬಿಟ್ಟು ಮತ್ತು ನಾನು ರೂಟೀನ್ ಏನಿದೆ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ನನ್ನ ಮನೆ ಸಿಚುವೇಶನ್, ಕಂಡೀಷನ್, ಕರೆಂಟ್ ಸಿಚುವೇಶನ್ನು. ಅದಾದಮೇಲೆ ಹೊರಗಡೆ ಸ್ಟೆಪ್ಸ್ ಇರ್ತಿದ್ದಲ್ಲ, ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಡಸ್ಟ್ ಬಂದಿದೆ. ಸೊ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋದು ತುಂಬ ಒಂದು ಸೆಟಪ್ ಮಾಡ್ಕೊಳ್ಳೋಕ್ಕೆ ನನಗೆ 1 ವಾರ ಹೋಗುತ್ತಂತ ಅನಿಸುತ್ತೆ. ಬಿಕಾಸ್ ನಾನು ಕಂಪ್ಲೀಟಾಗಿ ಕಂಟಿನ್ಯೂ ಕೆಲಸ ಮಾಡೋಕ್ಕಾಗಲ್ಲ ನನ್ನ ಕೈಯಿಂದ. ಸೊ ಅದಕ್ಕೋಸ್ಕರ ಬಿಟ್ಟು ಇಟ್ಕೊಂಡು ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಮಾಡ್ಕೊಂಡು ಹೋಗ್ತೀನಿ. ಸೊ ಯಾರನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಓಕೆ, ನಿಮ್ದು ಏನಾದರೂ ಒಪಿನಿಯನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬಾಯ್.